ನಾನಿವತ್ತು ನಿಮಗೆ ಸತ್ತ ನಂತರ ಆತ್ಮ ಏನಾಗುತ್ತೆ ಅನ್ನೋದು ಅಥವಾ ಎಲ್ಲಿ ಹೋಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಕತೆ ಹೇಳ್ತೀನಿ. ಆ್ಯಸ್ ಯೂಶ್ವಲ್ ದಯವಿಟ್ಟು ಎಲ್ಲರೂ ನಿಮಗೆ ಇಷ್ಟ ಆದರೆ ಒಂದಷ್ಟು ಜನಕ್ಕೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಒಂದು ಪುಟ್ಟ ಸಂಸಾರ, ಗಂಡ ಹೆಂಡತಿ ಮಕ್ಕಳು. ಗಂಡ ಸಾಮಾನ್ಯ ದರ್ಜೆಯ ಗುಮಾಸ್ತ, ಒಂದು ಸರ್ಕಾರಿ ಕಚೇರಿಯಲ್ಲಿ ಸಾಮಾನ್ಯ ದರ್ಜೆಯ ಗುಮಾಸ್ತ. ಸರ್ಕಾರಿ ಅಧಿಕಾರಿಗಳಲ್ಲಿ ಒಂದು ಮೂರು ಥರ ಇರ್ತಾರೆ. ಒಬ್ಬರು ಅದು ಹೆಂಗೆ ಬಂದ್ರೂ ನಾನು ಲಂಚ ಸ್ವೀಕಾರ ಮಾಡಲ್ಲ, ಅದು ಯಾವ ರೂಪದಲ್ಲಾದ್ರೂ ಬರಲಿ, ಯಾವ ರೀತಿಯಲ್ಲಾದ್ರೂ ಬರಲಿ, ನಾನು ಲಂಚವನ್ನು ಸ್ವೀಕಾರ ಮಾಡಲ್ಲ. ಎರಡನೇವ್ರು ಇರ್ತಾರೆ, ಅವರಾಗಿದ್ದವ್ರು ಕೊಟ್ಟರೆ ನಾವು ತೊಗೊಳೋದ್ರಲ್ಲಿ ಏನು ತಪ್ಪು, ಅವರಾಗಿ ತಾನೇ ಕೊಟ್ಟಿರೋದು, ಸೊ ನಾನೇನು ಅವ್ರ ಕೈಯೊಡ್ಡಿಲ್ವಲ್ಲ, ಹಂಗಾಗಿ ಅದು ತೊಗೊಳೋದು ತಪ್ಪಿಲ್ಲ, ಸೊ ತೊಗೋತೀನಿ ಅಂತ. ಮೂರನೇವರು ಅವರಾಗಿದ್ದವ್ರು ಕೊಡದೇ ಇದ್ದರೂ ನಾನು ಬಲವಂತವಾಗಾದರೂ ತೊಗೋತೀನಿ, ಇದು ನಾನು ಅವ್ರ ಕೆಲಸ ಮಾಡ್ಕೊಡೋದಕ್ಕೆ ಅವ್ರು ನನಗೆ ಕೊಡೋವಂಥದ್ದು. ಇದು ನಾನಾಗಿದ್ದು ನಾನೇ ಕೇಳ್ತೀನಿ, ಅವ್ರು ಕೊಟ್ಟರೆ ಬಿಡಲಿ, ಅವ್ರು ಕೊಟ್ರೇ ಕೆಲಸ ಆಗೋದು. ಈ ಥರ 3 ಜನ ಕ್ಯಾಟಗರಿಯವರು ಇರ್ತಾರೆ. ಅದರಲ್ಲಿ ಈ ಸಾಮಾನ್ಯ ದರ್ಜೆಯ ಗುಮಾಸ್ತ ಏನಿರ್ತಾನೆ, ಅವನು ಮೊದಲನೇ ಕ್ಯಾಟಗರಿಗೆ ಸೇರಿದ್ದ. ಅವನು ಯಾವುದೇ ರೂಪದಲ್ಲಿ ಬಂದ್ರೂ ಅವನು ಲಂಚವನ್ನು ಸ್ವೀಕಾರ ಮಾಡ್ತಾ ಇರಲಿಲ್ಲ. ಹಂಗಾಗಿ ಅವನಿಗೆ ಸಾಮಾನ್ಯವಾಗಿ ಜೀವನ ನಡ್ಕೊಂಡು ಬರ್ತಾ ಇರುತ್ತೆ. ಕೊನೆಗೊಂದಿನ ಏನಾಗುತ್ತೆ, ಅವನಿಗೆ ರಿಟೈರ್ಡು ಆಗುತ್ತೆ. ರಿಟೈರ್ಡ್ ಆದಾಗ ಮನೆಯಲ್ಲಿ ಗೊತ್ತಲ್ಲ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲೆಲ್ಲ ರಿಟೈರ್ಡ್ ಆದ ತಕ್ಷಣಕ್ಕೆ ಅಮೌಂಟ್ಗಳು ಸಿಗೋ ಅಮೌಂಟ್ಗಳು ಸ್ವಲ್ಪ ಇರುತ್ತೆ. ಆ ಸ್ವಲ್ಪ ಅಮೌಂಟಲ್ಲಿ ಸ್ವಲ್ಪ ಜೀವನ ನಡೆಸ್ತಾನೆ. ಅದಾದಮೇಲೆ ಅವನು ಪ್ರತಿದಿನ ಕಚೇರಿಗಳಿಗೆ ಅಲೀತಾನೆ. ಯಾಕೆ ನಂದು ಪೆನ್ಷನ್ದು ಬೇಗ ಫಂಡ್ ಕೊಡಿ, ನಂದು ತಿಂಗಳ ಬರೋಂಗಾದರೆ ನನ್ನ ಹೆಂಡತಿ ಮಕ್ಕಳು ಜೀವನವನ್ನು ನಾನು ಆರಾಮ್ಸೆ ಮಾಡ್ಕೊಂಡು ಹೋಗ್ಬೋದು ಅಂತ. ಯಾರ್ಯಾರು ಗೌರ್ಮೆಂಟ್ ಆಫೀಸರ್ಸ್ ಇರ್ತಾರೋ ಅವ್ರಿಗೆ ಗೊತ್ತಿರುತ್ತೆ, ಕೆಲವೊಂದು ಡಿಪಾರ್ಟ್ಮೆಂಟ್ಗಳಲ್ಲಿ ತುಂಬ ಬೇಗ ಅದನ್ನು ಮಾಡಲ್ವಂತೆ. ನಾನು ಇತ್ತೀಚೆಗೆ ಕೇಳಿದ್ದು BMTC, ಅದು ಗೌರ್ಮೆಂಟ್ ಅಂಡರ್ ಅಲ್ಲದೇ ಇದ್ರೂ ಕಾರ್ಪೊರೇಷನ್ ಆದ್ರೂ ಅಲ್ಲಿ ತುಂಬ ಡಿಲೇ ಅಂತೆ, 2 ವರ್ಷ 3 ವರ್ಷದವರೆಗೂ ಅಲಿಸ್ತಾರಂತೆ ಅಂತ ಕೇಳಿದ್ದೀನಿ. ಸೊ ಹಂಗಾಗಿ ಅವನಿಗೂ ಅಷ್ಟೇ ತುಂಬ ಡಿಲೇ ಆಗ್ತಾಯಿತ್ತು. ಈ ಕಡೆ ಹೆಂಡತಿ ಸುಮ್ಮನೆ ಇರ್ತಾಳ, ಅವಳು ಬೈತಾನೆ ಇದ್ದಾಗ ಒಂದಿನ ಅವ್ನು ಸತ್ತೇ ಹೋಗ್ಬಿಡ್ತಾನೆ. ಸತ್ತೋದಾಗ ಆ್ಯಸ್ ಯೂಶ್ವಲ್ ಯಮಕಿಂಕರ ಬರ್ತಾರೆ. ಯಮಕಿಂಕರ ಅವನ್ನ ಕರ್ಕೊಂಡು ಬಾ ಹೋಗು ಅಂತಾನೆ. ಯಮಕಿಂಕರನು ಬಂದು ಅವನನ್ನು ಕರ್ಕೊಂಡು ಹೋಗ್ತಾನೆ. ಅರ್ಧ ದಾರಿಗೆ ಬರ್ಬೇಕಾದ್ರೆ ಅದು ತಪ್ಪಿಸ್ಕೊಂಡ್ಬಿಡುತ್ತೆ, ಗುಮಾಸ್ತನ ಆತ್ಮ ತಪ್ಪಿಸ್ಕೊಂಡ್ಬಿಡುತ್ತೆ. ಈತ ಅವನು ಸುತ್ತಮುತ್ತ ಹುಡುಕಿ ಒಂದು 3 ದಿನ ಕಳೆದ ನಂತರ ಬರ್ತಾನೆ. ಅಲ್ಲಿ ಬಂದು ಎಲ್ಲನೂ ಯಮ ಧರ್ಮರಾಯನಿಗೆ ಹೇಳ್ತಾನೆ, ಈ ರೀತಿ ಆಗೋಯ್ತು ಅಂತ. ಯಾರೋ ಅವ್ನು ಸತ್ತ ಮೇಲೂ ಅವನನ್ನು ನೆಮ್ಮದಿಯಾಗಿರೋಕ್ಕೆ ಬಿಡಲಿಲ್ಲ, ಸತ್ತ ಮೇಲೂ ಅವನೇನೋ ಕೆಟ್ಟ ಕೆಲಸ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ. ಅದಕ್ಕೆ ಅವ್ನು ಹೇಳ್ತಾರೆ ಯಮಧರ್ಮ, ಅಯ್ಯೋ ಅವ್ನು ಏನಕ್ಕೋ ಪ್ರಯೋಜನ ಬರ್ತಾನೆ, ಒಂದು ಲಂಚ ತೊಗೊಳಲ್ಲ, ಒಂದು ಕೆಟ್ಟ ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಅವ್ನು ಕರ್ಕೊಂಡೋಗಿ ಏನೋ ಮಾಡ್ತಾರೆ, ನಿನಗೇನು ತಲೆಯಲ್ಲಿ ಬುದ್ಧಿ ಇದೆಯಾ, ನಿನಗೂ ರಿಟೈರ್ಡ್ ಆಗೋ ಟೈಮ್ ಬಂತು, ಅದಕ್ಕೆ ನಿನಗೂ ತಲೆಯಲ್ಲಿ ಬುದ್ಧಿ ಇಲ್ಲ ಅಂತ ಹೇಳಿ ಕಳಿಸ್ತಾನೆ. ಅದೇ ಟೈಮ್ಗೆ ನಾರದ ಮಹಾಮುನಿಗಳು ಯಮಲೋಕಕ್ಕೆ ಬರ್ತಾರೆ. ಏನು ಸಂಭಾಷಣೆ ಅಂತ ಕೇಳಿದಾಗ ಆ್ಯಸ್ ಯೂಶ್ವಲ್ ಹೇಳ್ತಾರೆ, ಇವರು ಯಮಧರ್ಮರಾಯರು ನಾರದ ಮುನಿಗಳು ಹೇಳ್ತಾರೆ, ಈ ರೀತಿ ಆಗೋಯ್ತು, ಒಬ್ಬ ಸಾಮಾನ್ಯ ಗುಮಾಸ್ತನ ಆತ್ಮವನ್ನು ಸರಿಯಾಗಿ ಕರ್ಕೊಂಡು ಬಂದಿಲ್ಲ ಇವನು, ಹಿಂಗಾಗಿ ನೋಡಿ ಈ ಥರ ತೊಂದರೆ ಆಗೋಗಿದೆ ಅಂತ. ಆಗ ನಾರದ ಮುನಿಗಳು ತುಂಬ ಚಿಂತೆ ಏನು ಮಾಡಬೇಡ, ನಾನು ನೋಡ್ತೀನಿ, ಸಾಧ್ಯ ಆದರೆ ಅಲ್ಲೇನಾದ್ರು ಭೂಲೋಕಕ್ಕೆ ಹೋಗ್ತೀನಿ, ಅಲ್ಲೆಲ್ಲರೂ ಇದ್ದರೆ ನಾನು ಕರ್ಕೊಂಡು ಬರ್ತೀನಿ ಅಂದ್ಕೊಂಡು ಭೂಲೋಕಕ್ಕೆ ಬರ್ತಾರೆ. ಅವ್ರು ಫಸ್ಟ್ ಬಂದಿದ್ದೇ ಸಾಮಾನ್ಯ ಗುಮಾಸ್ತನ ಮನೆಗೆ ಬಂದು ಕೇಳ್ತಾರೆ ಅವನ ಹೆಂಡ್ತಿನ. ಅವನ ಹೆಂಡತಿ ಬಂದ ತಕ್ಷಣಕ್ಕೆ ಯಾರೋ ಸಾಧು ಸಂತರು ಬಂದಿದ್ದಾರೆ, ಇವರಿಂದ ನನಗೇನಾದರೂ ಉಪಯೋಗ ಬರ್ಬೋದು. ಫಸ್ಟ್ ಅವಳು ಯೋಚನೆ ಮಾಡೋದು, ನನಗೆ ತಿನ್ನೋಕ್ಕಿಟ್ಟಿಲ್ಲ, ಹಿಂಗೇನು ಕೊಡಲಿ ಅಂತ. ಅದಾದಮೇಲೆ ಅವನೇನು ಕೇಳಲ್ಲ ಅಂತ ಗೊತ್ತಾದಾಗ ಇವರಿಂದ ನನಗೇನಾದರೂ ಉಪಕಾರ ಆಗ್ಬೋದು ಅನ್ನೋ ತಲೆಯಲ್ಲಿ ಬರುತ್ತೆ. ಬಂದು ಕೂತ್ಕೊಂಡಾಗ ನಾರದ ಮಹಾಮುನಿಗಳು ಆ್ಯಸ್ ಯೂಶ್ವಲ್ ಎಲ್ಲ ಕ್ಷೇಮ ಸಮಾಚಾರವನ್ನು ವಿಚಾರಿಸ್ತಾರೆ. ಅದಾದಮೇಲೆ ಅವನೊಂದು ಮಾತು ಕೇಳ್ತಾರೆ, ನಿನ್ನ ಗಂಡನಿಗೆ ಈ ಬೇರೆ ಹೆಂಗಸರ ಸಹವಾಸ ಏನಾದರೂ ಇತ್ತಾ ಅಂತ. ಅವಳು ಹೇಳ್ತಾಳೆ, ನನ್ನ ಗಂಡ ಶ್ರೀರಾಮಚಂದ್ರ, ಎಂಥ ಮಾತಾಡ್ತೀರಾ ನೀವು, ಇಂಥ ಮಾತೆಲ್ಲ ನನ್ನ ಗಂಡನ ಬಗ್ಗೆ ಆಡಬೇಡಿ ಅಂತ. ಬಹುಶಃ ಪ್ರತಿಯೊಬ್ಬ ಹೆಂಡ್ತಿಯರು ಮಾಡೋವಂಥ ಕೆಲಸನೇ ಇದು ಅಂತ ಅನಿಸುತ್ತೆ. ನಾನು ಎಲ್ಲ ಹೆಂಡ್ತಿಯರಿಗೂ ಹೇಳಲ್ಲ, ಆಲ್ಮೋಸ್ಟ್ 90% ಸತ್ತ ಮೇಲೆ ಅವ್ರವ್ರ ಗಂಡಿರೋ ಅವ್ರಿಗೆ ದೇವರಾಗೇ ಇರ್ತಾರೆ. ಬದುಕಿದ್ದಾಗ ಈ ಮುಂಡೆ ಮಗ ಯಾವಾಗ ಸಾಯಲಿಲ್ವೋ ಅಂತಾರೆ, ಸತ್ತ ಮೇಲೆ ದೇವರೇ ಆಗ್ಬಿಡ್ತಾರೆ. ಅದು ಯಾಕೆ ಅಂತ ಗೊತ್ತಿಲ್ಲ, ನೋಡಿರೋದು ಒಂದಷ್ಟು ಇನ್ಸಿಡೆಂಟ್ ನೋಡಿರೋ ಅಂಥದ್ದು. ಅದು ಹಂಗೆ ಹೇಳ್ತಾಳೆ. ಅದಾದಮೇಲೆ ಈ ಕುಡಿಯೋದು ಆ ಥರದ್ದೇನಾದರೂ ಇತ್ತಾ? ಸ್ವಾಮಿ, ನೀವು ಇಂಥ ಪ್ರಶ್ನೆ ಎಲ್ಲ ಕೇಳಬಾರ್ದು, ನನ್ನ ಗಂಡ ಎಂಥವ್ರು ಅಂತಂದರೆ ಅಂಥ ಒಳ್ಳೆ ಮನುಷ್ಯ ಸಿಗೋದೇ ಇಲ್ಲ. ಹೋಗಲಿ ಗುಟ್ಕಾ ಬೀಡಿ ಸಿಗರೇಟು, ನೀವು ಅಂಥದ್ದೆಲ್ಲ ಕೇಳಲೇಬೇಡಿ, ನನ್ನ ಗಂಡನ ಬಗ್ಗೆ ಏನು ಇಂಥ ಪ್ರಶ್ನೆ ಎಲ್ಲ ಮಾಡ್ತಾಯಿದ್ದೀರಾ, ಮೊದಲು ಎದ್ದು ಜಾಗ ಖಾಲಿ ಮಾಡಿ ನೀವು. ಸರಿ, ಅವ್ರು ಏನು ಬೇಜಾರು ಮಾಡ್ಕೊಳ್ಳಲ್ಲ, ನಗ್ನಗ್ತಾನೆ ಎದ್ದು ಜಾಗ ಖಾಲಿ ಮಾಡೋಕ್ಕೆ ಅಂತ ಹೊರಡ್ತಾರೆ. ಆ ಕಾಲು ಹಿಡಿದು ಬಿಡ್ತಾಳೆ. ನೋಡಿ ಹೆಂಗೂ ಬರೋರು ಬಂದಿದ್ದೀರಾ,
ನನ್ನ ಮಕ್ಕಳು ಮುಖ ನೋಡಿ ದಯವಿಟ್ಟು ನಮ್ಮ ಯಜಮಾನ್ರದ್ದು ಏನು ಪೆನ್ಷನ್ ಹಣ ಇದೆ ಅದು ನಮಗೆ ತಿಂಗಳ ಕೈಗೆ ಸಿಗುವಂಗೆ ಮಾಡಿ, ಇದರಿಂದ ನಮಗೆ ಜೀವನ ಸಸಾರವಾಗಿ ನಡೆಸ್ಕೊಂಡು ಹೋಗೋಕ್ಕಾಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಆ ನಾರದ ಮುನಿಗಳು, ಇಲ್ಲಿ ಸಾಧು ಸಂತರ ಮಾತು ಇಲ್ಲಿ ಲೋಕದಲ್ಲಿ ಯಾರಮ್ಮ ಕೇಳ್ತಾರೆ, ಆದರೂ ಬಂದಿದ್ದೀನಲ್ಲ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ಅವರು ಮೊದಲು ಹೋಗೋದೇ ಈ ಸರ್ಕಾರಿ ಕಚೇರಿಗಳಿಗೆ ಹೋಗ್ತಾರೆ. ಅವರು ಆಲ್ಮೋಸ್ಟ್ ಎಲ್ಲ ಕಚೇರಿಗಳನ್ನೂ ಉಟ್ಕೊಂಡು ಹೋಗ್ತಾರೆ. ಎಲ್ಲ ಕಚೇರಿಗಳು ಕೆಲವರೆಲ್ಲ ಆ ಕಚೇರಿಯಿಂದ ಈ ಕಚೇರಿ, ಈ ಕಚೇರಿಯಿಂದ ಆ ಕಚೇರಿಯನ್ನು ಸಲ್ಲಿಸ್ತಾರೆ. ಈ ಅಧಿಕಾರಿಯಿಂದ ಆ ಅಧಿಕಾರಿ, ಆ ಅಧಿಕಾರಿಯಿಂದ ಈ ಅಧಿಕಾರಿ, ಹಿಂಗೆ ಎಲ್ಲ ಅಳಿಸ್ತಾ ಇರ್ತಾರೆ. ಅದಾದ ಮೇಲೆ ಏನು ಮಾಡ್ತಾರೆ, ಅವರು ಪ್ರತಿಯೊಂದು ಟೇಬಲಲ್ಲೂ ಕೇಳೋದು ಆ ಗುಮಾಸ್ತನ ಫೈಲನ್ನು ನೀವು ಭಾರ ಮಾಡಬೇಕು ಅಂತ. ಯಾವ ರೀತಿ ಮಾಡೋದು ನಾರದ್ರು ಗೊತ್ತಿರಲ್ಲ. ಅಲ್ಲದೆ ಈ ಗುಮಾಸ್ತನಿಗೂ ಇದೇ ಪರಿಸ್ಥಿತಿ ಆಗಿರುತ್ತೆ. ಪ್ರತಿ ಸಾರಿ ಹೇಳಿದಾಗಲೂ ಈ ಫೈಲನ್ನು ನೀವು ಭಾರ ಮಾಡಬೇಕು, ಈ ಫೈಲನ್ನು ನೀವು ಭಾರ ಮಾಡಬೇಕು, ಆಗ ಆಟೋಮೆಟಿಕ್ಕಾಗಿ ಆ ಫೈಲ್ ಅವನಿಗೆ ಏನು ಸಿಗಬೇಕೋ ಅದು ಸಿಗುತ್ತೆ ಅಂತ. ಈ ಗುಮಾಸ್ತನು ಯಾವತ್ತೂ ಸಾಲ ತೊಗೊಂಡಿರಲ್ವಲ್ಲ, ಸೊ ಅವನಿಗೂ ಗೊತ್ತಿರಲ್ಲ. ಈ ನಾರದ್ರಿಗೂ ಯಾವತ್ತೂ ಅವರು ಮಾಡಿರಲ್ಲ, ಅವ್ರಿಗೂ ಏನೂ ಗೊತ್ತಿರಲ್ಲ. ಅವರು ಸುಮ್ಮನೆ ಅಲಿತಾ ಇರ್ತಾರೆ. ಕಡೆಗೆ ಒಂದಿನ ಅವರು ಒಂದು ಲಾಸ್ಟ್ ಅಧಿಕಾರಿನ ಭೇಟಿ ಮಾಡೋಕ್ಕೆ ಹೋಗ್ತಾರೆ. ಆ ಭೇಟಿನ ಅಧಿಕಾರಿ ಮಾಡಿದಾಗ ಅವರು ಸೇಮ್ ಹೇಳ್ತಾರೆ, ಈ ಫೈಲನ್ನು ನೀವು ಭಾರ ಮಾಡಬೇಕು, ಆಗಿದ್ರೆ ಮಾತ್ರ ಆಗತ್ತೆ ಅಂತ. ಕೊನೆಗೆ ನಾರದರು ಏನು ಮಾಡಿಬಿಡ್ತಾರೆ, ಅವ್ರು ಹಿಡ್ದಿರ್ತಾರಲ್ಲ ತಂಬೂರಿ, ಆ ತಂಬೂರಿನೇ ಆ ಫೈಲ್ ಮೇಲೆ ಇಟ್ಬಿಟ್ಟ ತಕ್ಷಣಕ್ಕೆ ಅವ್ರ ಅಧಿಕಾರಿ ಅನ್ಕೋತಾನೆ, ಯಾರು ಮಾಡಿದ್ರೆ ಏನು ಕೊಟ್ಟರೆ ಏನು, ಒಟ್ಟಲ್ಲಿ ಅದೊಂದು ಲಂಚದ ರೂಪದ ಒಂದು ವಸ್ತು. ಹಂಗಾಗಿ ಆಯಿತು ನಡೆಯುತ್ತೆ, ನನ್ನ ಮಗಳು ವೀಣೆ ಕಲಿತಿದ್ದಾಳೆ, ವೀಣೆ ಬದಲು ಈಗ ತಂಬೂರಿನೂ ಕಲಿತಾಳೆ, ಅಂಥ ಡಿಫ್ರೆನ್ಸ್ ಏನೂ ಆಗಲ್ಲ ಅಂತ ಹೇಳ್ಬಿಟ್ಟು ಏನು ಗುಮಾಸ್ತ ಇರ್ತಾನೆ ಆ ಗುಮಾಸ್ತನ ಫೈಲನ್ನು ತೊಗೊಂಡು ಬಾ ಅಂತ ಇನ್ನೊಬ್ಬ ಗುಮಾಸ್ತನಿಗೆ ಹೇಳ್ತಾನೆ. ಆ ಫೈಲನ್ನು ತೊಗೊಬರೋ ಟೈಮಲ್ಲೇ ಏನು ಈ ಗುಮಾಸ್ತನ ಆತ್ಮ ಇತ್ತು ಆ ಫೈಲ್ ಒಳಗಡೆ ಬಚ್ಚಿಕೊಂಡ್ಬಿಟ್ಟಿರುತ್ತೆ. ತಕ್ಷಣಕ್ಕೆ ನಂದೇ ಫೈಲು ನಂದೇ ನನಗೇನೋ ಅವಕಾಶ ಸಿಗಲಿಲ್ಲ, ನಾನು ಅನುಭವಿಸುವಂಥ ಅವಕಾಶ ಸಿಗಲಿಲ್ಲ, ನನ್ನ ಹೆಂಡತಿ ಮಕ್ಳಿಗಾದರೂ ಅವಕಾಶ ಸಿಗಲಿ, ಆ ಫೈಲ್ ನಂದೇ, ಆ ಪೆನ್ಷನ್ ಬೇಗ ಬರೋಂಗೆ ಮಾಡಿ ಅಂತ ಹೇಳ್ಬಿಟ್ಟು ಆ ಫೈಲಿದ್ದಲ್ಲಿದ್ದಂಥ ಆತ್ಮ ಬಡ್ಕೊಳ್ಳುತ್ತೆ. ಇದು ಫನ್ನಿ ಆದಂಥ ವಿಡಿಯೋ ಅಂತ ಅನಿಸಿದ್ರೂ ಸಹ ಎಷ್ಟೋ ಸರ್ಕಾರಿ ಕಚೇರಿಗಳಲ್ಲಿ ಆಗುವಂತಹ ಒಂದು ಸಾಮಾನ್ಯ ಒಂದು ವಿಷಯ ಅಂತಲೇ ಹೇಳ್ಬೋದು. ಈಗ ಲಂಚ ಇಲ್ಲದೆ ಯಾವುದೇ ಕೆಲಸ ಆಗಲ್ಲ. ಅವರು ಎಂಥ ಪರಿಸ್ಥಿತಿಲಿರಲಿ, ಎಂಥ ಕೆಲಸನೇ ಮಾಡ್ತಾ ಇರಲಿ, ಲಂಚವನ್ನು ಕೊಡಬೇಕು, ಅದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಅದರಿಂದ ಈ ಒಂದು ಕತೆ ವಿಡಂಬನೆ ಅಂತ ಅಂದ್ಕೊಳ್ಳಿ. ಸರ್ಕಾರಿ ಕಚೇರಿಗಳನ್ನ ವಿಡಂಬನೆ, ಕೆಲವರು ಇರ್ತಾರೆ ತುಂಬ ನಿಯತ್ತಾಗಿ ಕೆಲಸ ಮಾಡೋರು, ಅಂಥವ್ರಿಗೆ ನಮ್ಮದೊಂದು ಸೆಲ್ಯೂಟು. ಆದಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಕೆಲಸ ಮಾಡಿ ಇಂಥ ಏನು ಗುಮಾಸ್ತರಿಗೆ ಅನ್ಯಾಯ ಆಗೋದನ್ನು ತಪ್ಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.